ಗೈಸ್ ಇಂಟ್ರೋ ಎಲ್ಲ ಇಲ್ಲದೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಟೈಮ್ ವೇಸ್ಟ್ ಮಾಡಕ್ಕೆ ನಂಗೆ ಇಷ್ಟನೇ ಇಲ್ಲ. ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಯೂಸ್ ಮಾಡಿಕೊಂಡು ಸಾಕಷ್ಟು ಕೆಲಸಗಳನ್ನ ಈಸಿಯಾಗಿ ಮಾಡ್ಕೋಬೇಕು ಅಂತಿದ್ದೀರಾ, ಈ ಒಂದು ವೆಬ್ಸೈಟು ನಿಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಯೂಟ್ಯೂಬರ್ಸ್ಗಂತೂ ಟೈಮ್ ಸೇವ್ ಆಗುತ್ತೆ. ದಿನದಲ್ಲಿ 4 ರಿಂದ 5 ಅವರು ಡೆಫಿನೆಟ್ ಆಗಿ ಈ ಒಂದು ವೆಬ್ಸೈಟ್ ಇಂದ ಸೇವ್ ಆಗುತ್ತೆ. ತುಂಬಾ ಸಿಂಪಲ್ ಆಗಿರೋ ವೆಬ್ಸೈಟು, ಫ್ರೀ, ಕಂಪ್ಲೀಟ್ಲಿ ಫ್ರೀ, ಎಲ್ಲರಿಗೂ ಸಿಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ನೀವು ಇಲ್ಲಿ ನೋಡ್ತಿದ್ದೀರಾ ಟಾಪಿಕ್, ಆಕ್ಟಿವಿಟಿ, ಸಾರ್ಟ್ ಬೈ ಅಂತ ಮಾಡೆಲ್ ಅದೆಲ್ಲ ಕೇಳ್ತಿದೆ. ಸೊ ನಮ್ಗೆ ಇಲ್ಲಿ ಯಾವ್ದು ಬೇಕಾದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸಾಕಷ್ಟು ಸೆಕ್ಷನ್ಸ್ ಇದೆ ಇದರಲ್ಲಿ. ಪ್ರತಿಯೊಂದು ನಾವು ಯಾವ್ದು ಬೇಕಾದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ವ್ಯೂಸ್ ಅಂತೆಲ್ಲ ಇದೆ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಜನ ನೋಡ್ತಾರೆ ಇದನ್ನ, ಎಷ್ಟು ದಿನ ಆಯ್ತು ಇದನ್ನ ಲಾಂಚ್ ಮಾಡಿ. ಪ್ರತಿಯೊಂದು ನೋಡಿ ಮಿಲಿಯನ್ಸ್ ಕಟ್ಲೆ ಇದೆ, ಎಲ್ಲಾನು ನೀವು ನೋಡ್ತಿರ್ಬೋದು. ಪ್ರತಿಯೊಂದು ಟಾಪಿಕ್ ಎಲ್ಲ ನಾವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಆಕ್ಟಿವಿಟಿ ನೀವು ಏನ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಅದು ನಿಮ್ಗೆ ಬೇಕಾಗಿರೋಂಥ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡೆಲ್ ಯಾವುದು ಬೇಡ, ನಾರ್ಮಲ್ ಆಗಿರೋದು ಬಿಡಿ, ಬಿಕಾಸ್ ಯಾವ್ದಾರ ಒಂದು ಆಟೋ ಸೆಲೆಕ್ಟ್ ಆಗುತ್ತೆ ಅದು. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಯೂಟ್ಯೂಬ್ ಬಗ್ಗೆ ನಾನು ಚೆಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಯೂಟ್ಯೂಬ್ ಅಂತ ಟೈಪ್ ಮಾಡಿದೆ ನೋಡಿ, ಇವಾಗ ಎಷ್ಟೊಂದು ಸೆಕ್ಷನ್ ಬಂತು. ನಮ್ಗೆ ಯೂಟ್ಯೂಬ್ ಸ್ಕ್ರಿಪ್ಟ್ ಜನರೇಟರ್ ಅಂತೆ, ಅದು ಇದು ಅಂತ ಸಾಕಷ್ಟು ವಿಷಯಗಳು ಬಂದಿದೆ. ನಮ್ಗೆ ಯಾವ್ದು ಬೇಕದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಹೆಂಗೆ ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಪ್ರತಿಯೊಂದು ಸ್ಟೆಪ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದೇ ವೆಬ್ಸೈಟ್ ಅಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಒಂದೊಂದಕ್ಕೆ ಒಂದೊಂದು ವೆಬ್ಸೈಟ್ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಈಗ ತುಂಬಾ ಸಿಂಪಲ್ ಆಗಿ ಎಲ್ಲಾನು ಮಾಡಬಹುದು. ಓಕೆ, ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡಬಹುದು ಯೂಟ್ಯೂಬ್ ಸ್ಕ್ರಿಪ್ಟ್ ಜನರೇಟರ್ ಅಂತ. ಸೊ ಅಲ್ಲಿ ಜೊತೆಗೆ ವ್ಯೂಸ್ ನೋಡಿ 1.4 ಮಿಲಿಯನ್ ವ್ಯೂಸ್ ಇದೆ. ಇದು 7 months ಆಯ್ತು ಅದು ಲಾಂಚ್ ಆಗಿ. ಅದೇ ತರ ಸಾಕಷ್ಟು ಇದೆ, ಬಟ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತಿರೋದು. ಓಕೆನಾ, ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡೋಣ ಒಂದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನು ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನನಗೆ ಇವಾಗ ಇಂಗ್ಲೀಷಲ್ಲಿ ಇರಲಿ ಇವಾಗ ಸದ್ಯಕ್ಕೆ, ಅದನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡೋದು ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಟೋಮೇಷನ್ ಬಗ್ಗೆ ಒಂದು ಸ್ಕ್ರಿಪ್ಟ್ ನ ಕೇಳ್ತೀನಿ ನಾನು, 1 ನಿಮಿಷದ್ದು. ಸೊ ಇಲ್ಲಿ ನಾನು ಕನ್ನಡ ಮತ್ತೆ ಇಂಗ್ಲೀಷ್ ಎರಡನ್ನು ಸೇರಿಸಿ ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್, 1 ನಿಮಿಷದ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಅಲ್ಲಿ ನರೇಟರ್ ಪ್ಲಸ್ ಏನ್ ಹೇಳ್ಬೇಕು ಪ್ರತಿಯೊಂದು ಡೀಟೇಲ್ ಆಗಿ ಕೊಡುತ್ತೆ. ಬಟ್ ನಾವು ಇನ್ನ ಯೂನಿಕ್ ಆಗಿ ನಾವು ಕೇಳ್ಬೋದು ಅದಕ್ಕೆ. ಬಟ್ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡ್ಕೊಳ್ಳಿ. ಅದನ್ನ ಆಮೇಲೆ ಯೂನಿಕ್ ಆಗಿ ಟ್ರೈ ಮಾಡ್ಕೊಳ್ಳಿ, ನಿಮ್ಗೆ ನೀವು ಇಷ್ಟ ಬಂದಂಗೆ. ಸೊ ಸ್ಕ್ರಿಪ್ಟ್ ನ ಜನರೇಟ್ ಮಾಡ್ಕೊಂಡ್ವಿ ನೋಡಿ, ಒಂದು ಸಿಂಪಲ್ ಆಗಿರೋದು. ಅದಾದ್ಮೇಲೆ ನಿಮಗೆ ಡಿಸ್ಕ್ರಿಪ್ಷನ್, ಟೈಟಲ್ ಎಲ್ಲಾನು ಅದಕ್ಕೆಲ್ಲಾನು ಒಂದು ಸೆಕ್ಷನ್ ಇದೆ. ಪ್ರತಿಯೊಂದು ನೀವು ಮಾಡ್ಕೋಬಹುದು. ನೋಡಿ ನಾನು ಇವಾಗ ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಟೈಟಲ್ ಎಲ್ಲ ಆಡ್ ಆಗೋ ತರ ಬರುತ್ತೆ. ಟೋನ್ ಮತ್ತೆ ರೈಟಿಂಗ್ ಸ್ಟೈಲ್ ಎಲ್ಲ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಡಿಫಾಲ್ಟ್ ಬಿಟ್ಬಿಡಿ, ನಿಮಗೆ ಬೇಕಾದಾಗ ನೀವು ಚೇಂಜಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ನೋಡಿ ಅಲ್ಲಿ ಯೂಟ್ಯೂಬ್ ಟೈಟಲ್ ಕೇಳ್ತಾ ಇದೆ, ಬರೀ ನಾನು ಟೈಟಲ್ ಮಾತ್ರ ಹಾಕಬೇಕು, ಬೇರೆನೂ ಹಾಕಂಗಿಲ್ಲ. ಓಕೆ, ಸೊ ಟೈಟಲ್ ಮಾತ್ರ ನಾವು ಇಲ್ಲಿ ಮೆನ್ಷನ್ ಮಾಡೋಣ. ಆಟೋಮೇಷನ್ ಬಗ್ಗೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ, ಅದನ್ನ ಟೈಪ್ ಮಾಡ್ತೀನಿ ಅಷ್ಟೇ ನಾನು, ತುಂಬಾ ಸಿಂಪಲ್ ಆಗಿ. ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು ಗೈಸ್, ಸಾಕಷ್ಟು ಆಪ್ಷನ್ ಇದೆ. ಸೊ ಅದನ್ನ ನೀವು ಟ್ರೈ ಮಾಡಬೇಕು ಅಷ್ಟೇ. ನೋಡಿ ಆಟೋಮೇಷನ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಇಲ್ಲಿ. ಸೊ ಯೂಟ್ಯೂಬ್ ಹ್ಯಾಶ್ಟ್ಯಾಗ್ ಬಗ್ಗೆ ಅಥವಾ ಡಿಸ್ಕ್ರಿಪ್ಷನ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಏನೇನೋ ಲ್ಯಾಂಗ್ವೇಜಲ್ಲಿ ಬರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಕೆಳಗಡೆ ಬರೋದನ್ನ ನೋಡಿ, ಟೈಟಲ್ಸ್ಗಳು ಬರ್ತಾ ಇದೆ. ಓಕೆ, ಸೊ ಇದೆಲ್ಲ ತುಂಬಾ ಯೂನಿಕ್ ಆಗಿರೋ ಟೈಟಲ್ಸ್. ನೀವು ಅದನ್ನ ಹೋಗಿ ಚೆಕ್ ಮಾಡ್ಬೋದು ಅಲ್ಲಿ. ಜೊತೆಗೆ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಬರುತ್ತೆ, ಬಿಕಾಸ್ ಅಲ್ಲಿ ನಿಮಗೆ ನೀವು ನೋಡಿರ್ಬೋದು ಡಿಸ್ಕ್ರಿಪ್ಷನ್, ಟ್ಯಾಕ್ಸ್ ಮತ್ತೆ ಕೀವರ್ಡ್ ಮೂರನ್ನು ನಿಮ್ಗೆ ಇದು ಒಂದರಲ್ಲಿ ಆಡ್ ಮಾಡ್ಕೊಡುತ್ತೆ. ರೀಸನ್ ಕೊಡುತ್ತೆ ಏನಕ್ಕೆ ಕೊಟ್ಟಿದ್ದೀನಿ ಅದನ್ನ ಅಂತ. ಬಿಕಾಸ್ ಈ ಕೀವರ್ಡ್ಗೆ ಏನು ರೀಸನ್ ನಾನು ಕೊಟ್ಟಿರೋದಕ್ಕೆ ಅನ್ನೋದಕ್ಕೆ ಪ್ರಾಪರ್ ಆಗಿ ಮೆನ್ಷನ್ ಮಾಡುತ್ತೆ. ನೋಡಿ ಇದು ಟ್ಯಾಕ್ಸ್ ಕೂಡ ಬಂತು. ಅದು ಯಾವುದೋ ಒಂದೊಂದು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಲ್ಲಿ ಪೇಸ್ಟ್ ಮಾಡ್ಕೊಬೋದು ಅಷ್ಟೇ. ತುಂಬಾ ಸಿಂಪಲ್ ಗೈಸ್. ಟ್ರಾನ್ಸ್ಕ್ರಿಪ್ಟ್ ಮಾಡ್ತೀನಿ ಅಂದ್ರೆ ಇದನ್ನ ರೀರೈಟ್ ಮಾಡ್ತೀನಿ. ಅದನ್ನ ಡಿಸ್ಕ್ರಿಪ್ಷನ್ ಅದನ್ನ ಕಾಪಿ ಮಾಡ್ಕೊಂಡು, ನೀವು ನೋಡ್ತಿದ್ರೆ ಅಲ್ಲಿ ಕಾಪಿ ಮಾಡ್ಕೊಂಡೆ, ಇದನ್ನ ಬಂದ್ಬಿಟ್ಟು ಇಲ್ಲಿ ರೀರೈಟ್ ಮಾಡ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ರೀರೈಟ್ ಮಾಡ್ತೀನಿ. ಅದನ್ನ ಬ್ಯಾಂಗ್ಳೂರ್ ಕನ್ನಡದಲ್ಲಿ ರೀರೈಟ್ ಮಾಡಕ್ಕೆ ಹೇಳ್ತೀನಿ. ನೋಡಿ ಎಷ್ಟು ನೀಟಾಗದು. ನಾರ್ಮಲ್ ಆಗಿ ಕನ್ನಡ ಮಾತಾಡ್ತೀವಲ್ಲ ಬ್ಯಾಂಗ್ಳೂರಲ್ಲಿ, ಆ ಥರನೇ ಮಾಡ್ಕೊಡುತ್ತೆ. ಚೆಕ್ ಮಾಡ್ಕೋಬಹುದು. ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಆಗಿ ಬಂದಿದೆ. ನನಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಬೇಕು ಅದೇ ಥರ ಯೂನಿಕ್ ಆಗಿ ಇದು ಕೊಡುತ್ತೆ ನಿಮಗೆ ಸ್ಕ್ರಿಪ್ಟ್ ಅನ್ನ. ಸೊ ಈ ಥರ ಯೂಸ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಫ್ರೀ ಇದು. ಡೆಫಿನೆಟ್ ಆಗಿ ಇದರಿಂದ ಸಿಕ್ಕಾಪಟ್ಟೆ ಟೈಮ್ ಸೇವ್ ಆಗುತ್ತೆ ನಿಮಗೆ. ಈ ಟೂಲ್ದು ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಟೆಲಿಗ್ರಾಮ್ ಲಿಂಕು. ನಿಮಗೆ ಪ್ರತಿಯೊಂದು ವಿಷಯನಲ್ಲಿ ಸಿಗುತ್ತೆ. ನಾಟ್ ಓನ್ಲಿ ದಿಸ್ ವಿಡಿಯೋದು, ಬೇರೆ ಬೇರೆ ಯೂನಿಕ್ ಆಗಿರೋ ಟೂಲ್ಸ್ಗಳನ್ನ ನಾನು ಟೂಲ್ಸ್ನ ನಾನು ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್.